ಸರ್ವರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಟಿ ಆರ್. ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೋಟ ಶಿವರಾಮ್ ಕಾರಂತರು ಬರೆದಂತಹ ಪ್ರವಾಸ ಕಥನ ಅಬ್ಬುವಿನಿಂದ ಬರಾಮಕ್ಕೆ ಎಂಬ ಈ ಕೃತಿಯಿಂದ ಆಯ್ದ ಬೆಡಗಿನ ತಾಣ ಜಯಪುರ ಈ ಪಾಠಕ್ಕೆ ಸಂಬಂಧಿಸಿದ ಎಲ್ಲ ಅಭ್ಯಾಸದ ಪ್ರಶ್ನೆಗಳಿಗೆ ನೇರವಾದಂತಹ ಉತ್ತರವನ್ನು ತಿಳಿಸಿಕೊಡ್ತಾ ಇದ್ದೇನೆ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಮರೀದೆ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಬನ್ನಿ ವಿದ್ಯಾರ್ಥಿಗಳೇ, ಬೆಡಗಿನ ತಾಣ ಜಯಪುರ ಪಾಠದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ಕೊಂಡು ಬರೋಣ. ಬೆಡಗಿನ ತಾಣ ಜಯಪುರ ಬರೆದವರು ಕೋಟ ಶಿವರಾಮ್ ಕಾರಂತ. ಎಲ್ಲ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಬರೋಣ. ಗಮನಿಸಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ: ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು? ಉತ್ತರ: ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ರೈಗಳ ಮನೆ ಇತ್ತು. ಎರಡನೇ ಪ್ರಶ್ನೆ: ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ? ಉತ್ತರ: ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಆದುದರಿಂದಲೇ ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹ. ಮೂರನೇ ಪ್ರಶ್ನೆ: ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ? ಉತ್ತರ: ಜಯಪುರದ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳು ಇಷ್ಟ. ನಾಲ್ಕನೇ ಪ್ರಶ್ನೆ: ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಉತ್ತರ: ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ. ಐದನೇ ಪ್ರಶ್ನೆ: ಲೇಖಕರಿಗಿದ್ದ ಹಂಬಲವೇನು? ಉತ್ತರ: ಜಯಪುರದಲ್ಲಿ ಜಾನಪದ ನೃತ್ಯಗಳನ್ನು ನೋಡಬೇಕೆಂಬ ಹಂಬಲ ಲೇಖಕರಿಗಿತ್ತು. ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ: ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ. ಉತ್ತರ: ಜಯಪುರದ ಮುಖ್ಯ ಬೀದಿಗಳು 1 ಶತಮಾನದ ಹಿಂದೆ ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳು, ನೇರವಾದವುಗಳು, ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶೀ ವಾಸ್ತುರಚನೆ ಚೆನ್ನಾಗಿ ಶೋಭಿಸುತ್ತದೆ. ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು, ಒಂದೊಂದು ದೇಶದ್ದೂ ಆಗಿ ಕಾಣಿಸುವುದಿಲ್ಲ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. ಮುಂದೆ ಎರಡನೆಯ ಪ್ರಶ್ನೆ: ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು? ಉತ್ತರ: ಲೇಖಕರು ಮೊದಲ ಬಾರಿ ಅಂಬೇರ ಹೋದಾಗ ಅಲ್ಲಿ ಜನವಸತಿ ಇದ್ದಿರಲಿಲ್ಲ. ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಆದರೆ ಈಗ ಹಾಗಿಲ್ಲ. ಅಲ್ಲಿ ಈಗ ನೂರಾರು ಸಿಂಧಿ ಕುಟುಂಬಗಳು ಮನೆ ಮಾಡಿಕೊಂಡಿವೆ. ಮುಂದೆ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವರ್ಣಿಸಿ. ಉತ್ತರ: ಆವರಣದ ಹಿಂದುಗಡೆ ಇರುವ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿ ದೇವಾಲಯ ಇದೆ. ಆಕೆ ಗಿರಿಧರನಾಗರನನ್ನು ಪೂಜಿಸಿದ ಸ್ಥಳವಿದು. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳಿವೆ. ಗುಡಿಯ ಸುತ್ತ ಸುಂದರ ಆವರಣವಿದೆ. ಮುಂದೆ 4ನೇ ಪ್ರಶ್ನೆ: ಲೇಖಕರು ನೋಡಿದ ಜಾನಪದ ನೃತ್ಯದ ಸೊಬಗನ್ನು ಚಿತ್ರಿಸಿ. ಉತ್ತರ: ಲೇಖಕರು ನೋಡಿದ ಜಾನಪದ ನೃತ್ಯ ಊರಿನ ಜನಸಾಮಾನ್ಯರ ನೃತ್ಯ. 2 ಯೌವನಸ್ಥರು ಸ್ತ್ರೀಯರ ಉಡುಗೆ ಹುಟ್ಟಿದ್ದರು. ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು. ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು. ಮುಂಭಾಗದಲ್ಲಿನ ಸ್ತ್ರೀ ವೇಷಕದ ನರ್ತಕರು ಲಾಸ್ಯವೆಸಗಿದರು. ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ, ಚೆಲುವುಗಳೆರಡೂ ಇದ್ದವು. ಅವರ ಜೊತೆಗೆ
3-4 ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದರು. ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಜಯಪುರದ ಜನರಿಗೆ ಬಣ್ಣಗಳ ಬಗ್ಗೆ ಇರುವ ಮೋಹವನ್ನು ತಿಳಿಸಿ. ಉತ್ತರ, ಜಯಪುರ ಬಣ್ಣಗಾರರ ತವರೂರು. ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ. ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತಣಿವು ಹೇಗೆ ಬರಬೇಕು? ಹಾಗೆಂದೋ ಏನೋ ಇಲ್ಲಿನ ಜನರು, ಅದರಲ್ಲೂ ಹೆಂಗಸರು, ರಂಗುರಂಗಿನ ಲಂಗ, ಪಾಯಿಜಾಮ, ಸೀರೆ, ರವಿಕೆ, ಮೇಲುದೆ ತೊಡುವ ಅಭ್ಯಾಸದವರು. ಅದರಲ್ಲೂ ಕೆಂಪು, ಕಿತ್ತಳೆ, ಹಳದಿ ಎಂದರೆ ಪ್ರಾಣ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ. ಗಂಡಸರು ರಂಗುರಾಯರೇ. ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳನ್ನು ಮೆರೆಸುವುದುಂಟು. ಸುತ್ತು ಸುತ್ತಿನ ಅವರ ದೇಶಿ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣಿಸುತ್ತದೆ. ಉಡುಗೆಯಲ್ಲಿ ಅಷ್ಟೆಲ್ಲ ಬಣ್ಣಗಳನ್ನು ತುಂಬಿಸಿ ತಿರುಗುವ ಅಲ್ಲಿನ ಜನ ಮಾರುವ ಸೋಡಾ, ಲೆಮನೇಡ್ಗಳಿಗೂ ಕಡುಪಿನ ರಂಗನ್ನು ಕೊಟ್ಟಿದ್ದಾರೆ. ಅವನ್ನು ಕಂಡರೆ ಇದು ಶಾಯಿಯೋ ಪಾನೀಯವೋ ಎಂಬ ಭ್ರಮೆ ಉಂಟಾಗುತ್ತದೆ. ಮುಂದೆ, ಅಂಬೇರ ಬೆಟ್ಟದ 3 ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ. ಉತ್ತರ, ಅಂಬೇರ ಬೆಟ್ಟದ 3ನೆಯ ಅಂತಸ್ತಿಗೆ ಹೋದರೆ ರಾಜರ ಅಂತಃಪುರವನ್ನು ನೋಡಬಹುದು. ಇಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಶಿಲೆಯನ್ನು ಕೆತ್ತಿ ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾಪುಷ್ಪಗಳ ಚಿತ್ರಾವಳಿಗಳೂ ಇವೆ. ಇನ್ನೊಂದೆರಡು ಚಾವಡಿಗಳು ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ, ಮುಚ್ಚಿಕೆಗಳುಳ್ಳ ರಚನೆ ಇಲ್ಲಿದೆ. ಕತ್ತಲಿನಲ್ಲಿ ದೇವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಈ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ. ಅರಮನೆಯ ಮೊದಲನೆಯ ಮಟ್ಟದಲ್ಲಿ ಇನ್ನೊಂದು ಅಂತಃಪುರವಿದೆ. ಅಲ್ಲೂ ಹಾಲುಗಲ್ಲಿನ ಚಾವಡಿ ಮತ್ತು ನೀರಿನ ಕಾರಂಜಿಗಳಿವೆ. ಚಿತ್ರ ಕೊರೆದು ಮಾಡಿದ ಹಾಲುಗಲ್ಲಿನ ನೀರ ಕಾಲುವೆಗಳಿವೆ. ಇವೆಲ್ಲ ರಜಪೂತ ಅರಸರುಗಳ ರಸಿಕ ಜೀವನದ ದ್ಯೋತಕಗಳು. ಮುಂದೆ, ಜಂತ್ರಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ. ಉತ್ತರ, ಜಂತ್ರಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ. 400ರಿಂದ 500 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ, ಸೂರ್ಯ, ಚಂದ್ರ, ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ಇಂಥ 18 ವಿಧದ ಸಾಧನಗಳ ವಿಚಿತ್ರ ರಚನೆಗಳಿವೆ. ಗಳಿಗೆ ಅಳೆಯುವುದಕ್ಕೆ ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲಿಸುವುದಕ್ಕೆ ಏನೇನೋ ಏರ್ಪಾಟುಗಳಿವೆ. ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವನ್ನು ನಮೂದಿಸಿವೆ. ದೂರದರ್ಶಿಯ ಸಹಾಯವಿಲ್ಲದೆ ಬರಿಗಣ್ಣಿನಿಂದ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ. ಮುಂದೆ, ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. ಮೊದಲ ಸಂದರ್ಭ, ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಆಯ್ಕೆ ಈ ವಾಕ್ಯವನ್ನು ಕೆ. ಶಿವರಾಮ ಕಾರಂತರು ಬರೆದಿರುವ ಅಬುವಿನಿಂದ ಬರಾಮಾಕ್ಕೆ ಎಂಬ ಪ್ರವಾಸ ಕಥನದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಪಾಠದಿಂದ ಆರಿಸಲಾಗಿದೆ. ಇನ್ನು ಸಂದರ್ಭ, ಶಿವರಾಮ ಕಾರಂತರು ಜಯಪುರಕ್ಕೆ ಭೇಟಿ ನೀಡಿದಾಗ ಅವರ ಮಿತ್ರರಾದ ರೈಗಳು ಅವರನ್ನು ಊರ ಹೊರಗಿನ ಅವರ ಮನೆಗೆ ಕರೆದುಕೊಂಡು ಹೋದರು. ಹೊರಗಡೆ
4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಲ್ಲಿ ರೈಗಳ ಮನೆ ಇತ್ತು. ಅಲ್ಲಿನ ಉಸುಬಿನ ಶಾಖದಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು. ಹಾಗಾಗಿ ಅಲ್ಲಿ ಮಧ್ಯಾಹ್ನದ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ ಎನ್ನುತ್ತಾ ಲೇಖಕರು ಹೀಗೆ ಹೇಳಿದ್ದಾರೆ. ಇದರ ಸ್ವಾರಸ್ಯ, ಜಯಪುರದಲ್ಲಿ ಬಿಸಿಲಿನ ತೀವ್ರತೆ ಎಷ್ಟಿತ್ತು ಎಂಬುದನ್ನು ಲೇಖಕರು ಉದಾಹರಣೆಯೊಂದಿಗೆ ತಿಳಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಎರಡನೇ ಸಂದರ್ಭ, ಗಂಡಸರು ರಂಗುರಾಯರೇ. ಆಯ್ಕೆ ಈಗಾಗಲೇ ಹೇಳಿದ ಹಾಗೆ ಈ ವಾಕ್ಯವನ್ನು ಕೆ ಶಿವರಾಮ್ ಕಾರಂತರು ಬರೆದ ಅಬುವಿನಿಂದ ಬರಾಮಕ್ಕೆ ಎಂಬ ಪ್ರವಾಸ ಕಥನದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಪಾಠದಿಂದ ಆರಿಸಲಾಗಿದೆ. ಇನ್ನು ಸಂದರ್ಭ, ಜಯಪುರ ಬಣ್ಣಗಾರರ ತವರೂರು. ಇಲ್ಲಿನ ಹೆಂಗಸರು ರಂಗುರಂಗಿನ ಲಂಗ, ಪಾಯಿಜಾಮ, ಸೀರೆ, ರವಿಕೆ, ಮೇಲುದೆ ತೊಡುವ ಅಭ್ಯಾಸದವರು. ಅದರಲ್ಲೂ ಕೆಂಪು, ಕಿತ್ತಳೆ, ಹಳದಿ ಎಂದರೆ ಪ್ರಾಣ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ. ಗಂಡಸರ ಪಂಚೆ, ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳನ್ನು ಮೆರೆಸುವುದುಂಟು. ಹಾಗಾಗಿ ಶಿವರಾಮ ಕಾರಂತರು ಜಯಪುರದ ಗಂಡಸರೂ ರಂಗುರಾಯರೇ ಎಂದು ಹೀಗೆ ಹೇಳಿದ್ದಾರೆ. ಇನ್ನು ಇದರ ಸ್ವಾರಸ್ಯ, ಜಯಪುರ ಜನರಿಗೆ ಬಣ್ಣಗಳ ಬಗೆಗಿರುವ ಮೋಹವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಆಯ್ಕೆ ಈಗಾಗಲೇ ಹೇಳಲಾಗಿದೆ. ಈ ವಾಕ್ಯವನ್ನು ಶಿವರಾಮ್ ಕಾರಂತರು ಬರೆದಂತಹ ಅಬುವಿನಿಂದ ಬರಾಮಕ್ಕೆ ಎಂಬ ಪ್ರವಾಸ ಕಥನದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ ನೋಡಿ, ಶಿವರಾಮ ಕಾರಂತರು ತಮ್ಮ ಹಿಂದಿನ ಜಯಪುರದ ಭೇಟಿಗೂ ಇಂದಿನ ಭೇಟಿಗೂ ಇರುವ ವ್ಯತ್ಯಾಸವನ್ನು ತಿಳಿಸುತ್ತಾ, ಈಗ ಅಲ್ಲಿ 100 ಸಿಂಧಿ ಕುಟುಂಬಗಳು ಮನೆ ಮಾಡಿಕೊಂಡಿವೆ. ಆದರೆ ಮೊದಲ ಬಾರಿ ಅಂಬೇರ ಹೋದಾಗ ಅಲ್ಲಿ ಜನವಸತಿ ಇರಲಿಲ್ಲ. ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಎನ್ನುತ್ತಾ ಹೀಗೆ ಹೇಳಿದ್ದಾರೆ. ಸ್ವಾರಸ್ಯ, ಲೇಖಕರು ತಮ್ಮ ಮೊದಲ ಭೇಟಿಯ ಸಂದರ್ಭದಲ್ಲಿ ಅಂಬೇರ ಹೇಗಿತ್ತು ಎಂಬುದನ್ನು ಸ್ಮರಿಸಿಕೊಳ್ಳುತ್ತಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ನಾಲ್ಕನೆಯ ಸಂದರ್ಭ, ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ. ಆಯ್ಕೆ ಈ ವಾಕ್ಯವನ್ನು ಕೆ ಶಿವರಾಮ್ ಕಾರಂತರು ಬರೆದ ಅಬುವಿನಿಂದ ಬರಾಮಕ್ಕೆ ಎಂಬ ಪ್ರವಾಸ ಕಥನದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಪಾಠದಿಂದ ಆರಿಸಲಾಗಿದೆ. ಇನ್ನು ಸಂದರ್ಭ, ಅಂಬೇರದ ಅರಮನೆಯ 3ನೇ ಅಂತಸ್ತಿಗೆ ಹೋದರೆ ರಾಜರ ಅಂತಃಪುರವನ್ನು ನೋಡಬಹುದು. ಇಲ್ಲಿನ ಕೆಲವು ಭಾಗಗಳಲ್ಲಿ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಇನ್ನೊಂದೆರಡು ಚಾವಡಿಗಳಲ್ಲಿ ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂತಹ ಕಂಬ, ಮುಚ್ಚಿಕೆಗಳುಳ್ಳ ರಚನೆ ಇದೆ. ಕತ್ತಲಿನಲ್ಲಿ ಇಲ್ಲಿ ದೀವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಈ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ ಎನ್ನುತ್ತಾ ಲೇಖಕರು ಹೀಗೆ ಹೇಳಿದ್ದಾರೆ. ಇದರ ಸ್ವಾರಸ್ಯ, ಅಂಬೇರವನ್ನು ಆಳಿದ ರಜಪೂತ ಅರಸರ ರಸಿಕತೆ, ವೈಭೋಗದ ಜೊತೆಗೆ ಅವರ ಅಂತಃಪುರದ ಕಲಾ ಸೌಂದರ್ಯವನ್ನು ಶಿವರಾಮ ಕಾರಂತರು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ. ಇಲ್ಲಿ ಒಂದು ಗಮನಿಸಿ ವಿದ್ಯಾರ್ಥಿಗಳೇ, ಎಲ್ಲ ಸಂದರ್ಭಗಳು ಹಾಗೂ 3-4 ಪರಸ್ಪರ ಹೊಂದಿಕೊಂಡಿವೆ. ಕೆಲವು ಸಂದರ್ಭಗಳ ಉತ್ತರವನ್ನು ಕಲಿತರೆ ನೀವು 3-4 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು, ಅಥವಾ 3-4 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಕಲಿತರೆ ಸಂದರ್ಭದ ವಿವರಣೆಯನ್ನು ಬರಲಿಕ್ಕೆ ನಿಮಗೆ ಸಾಧ್ಯ ಆಗತ್ತೆ. ಮುಂದೆ ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿ. ಗಮನಿಸಿ, ಜಯಪುರ ಬಣ್ಣಗಾರರ ಡ್ಯಾಶ್. ಸರಿಯಾದ ಉತ್ತರ ತವರೂರು. 2, ಚಿತ್ರ ಕೊರೆದು ಮಾಡಿದ ಡ್ಯಾಶ್ ನೀರ ಕಾಲುವೆಗಳಿವೆ. ಉತ್ತರ ಹಾಲುಗಲ್ಲಿನ. 3, ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಡ್ಯಾಶ್ ಸುಂದರ ಮಂಟಪಗಳಿವೆ. ಉತ್ತರ ಚಂದ್ರಕಾಂತ ಶಿಲೆಯ. 4, ಹಿಮ್ಮೇಳಕ್ಕೆ ಡ್ಯಾಶ್ ತಮಟೆಗಳಿದ್ದವು. ಉತ್ತರ ಡೋಲು. 5, ಮಿತ್ರ ರೈಗಳ ಡ್ಯಾಶ್ ವಂದನೆ ಸಲ್ಲಿಸಿದೆವು. ಉತ್ತರ ಸತ್ಕಾರಕ್ಕೆ. ಮುಂದೆ ಗಮನಿಸಿ, ಹೊಂದಿಸಿ ಬರೆಯಿರಿ. ನಿಮಗೆ ಹೊಂದಿಸಿ ಬರೆದಂತಹ ಪಟ್ಟಿಯನ್ನು ಕೊಟ್ಟಿದ್ದೇನೆ, ಸರಿಯಾಗಿ ನೋಡ್ಕೊಳ್ತಾ ಹೋಗಿ. ಆ ಪಟ್ಟಿ ಅ ಪಟ್ಟಿಯ ಜೊತೆಗೆ
ಸರಿ ಉತ್ತರವನ್ನು ಸಹ ಅಲ್ಲಿ ನೀಡಲಾಗಿದೆ. ಅಂಬೇರ ಪೂರ್ವದ ರಾಜಧಾನಿ, ಲಕ್ಷೋಪಲಕ್ಷ ಗುಣಸಂಧಿ, ಬಣ್ಣ ಬಣ್ಣ ವಿರುಕ್ತಿ, ಜಂತ್ರಮಂತ್ರ ಖಗೋಳ ವೀಕ್ಷಣಾಲಯ, ಶೃಂಗಾರ ತತ್ಸಮ. ಇದರ ತದ್ಭವ ರೂಪ ಸಿಂಗಾರ. ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಕ್ರಿಯಾಪದ ಎಂದರೇನು? ನೋಡಿ, ಕ್ರಿಯೆ ಪೂರ್ಣಗೊಂಡಿದೆ ಎಂಬ ಅರ್ಥವನ್ನು ಸೂಚಿಸಬಲ್ಲ ಪದವೇ ಕ್ರಿಯಾಪದ. ಕ್ರಿಯಾಪ್ರಕೃತಿ ಎಂದರೇನು? ಉದಾಹರಣೆ ಕೊಡಿ. ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದಿರುವ ಪದವೇ ಕ್ರಿಯಾಪ್ರಕೃತಿ ಅಥವಾ ಧಾತು. ಸರಳವಾಗಿ ಹೇಳುವುದಾದರೆ ಕ್ರಿಯಾಪದದ ಮೂಲ ರೂಪವೇ ಕ್ರಿಯಾಪ್ರಕೃತಿ ಅಥವಾ ಧಾತು. ಉದಾಹರಣೆಗೆ ಮಾಡು, ನೋಡು, ಬರೆ, ಕೇಳು ಇತ್ಯಾದಿ. ಸಕರ್ಮಕ ಧಾತುವನ್ನು ಉದಾಹರಣೆ ಸಹಿತ ವಿವರಿಸಿ. ಉತ್ತರ: ಕರ್ಮಪದವನ್ನು ಬಯಸುವ ಧಾತುಗಳೇ ಸಕರ್ಮಕ ಧಾತುಗಳು. ಉದಾಹರಣೆಗೆ ನಾನು ಊಟವನ್ನು ಮಾಡಿದೆ. ಅಲ್ಲಿ ಮಾಡಿದೆ ಅನ್ನೋದರಲ್ಲಿ ಕರ್ಮಪದ ಬೇಕು, ಊಟವನ್ನು ಅನ್ನೋದು. ಅವನು ಹಾಡನ್ನು ಹಾಡಿದನು. ಹಾಗೆಯೇ ರಮೇಶ ಪುಸ್ತಕವನ್ನು ಓದಿದನು. ಇವುಗಳು ಸಕರ್ಮಕ ಧಾತುವನ್ನು ಹೊಂದಿದೆ. ಹಾಗೆಯೇ ಅಕರ್ಮಕ ಧಾತುಗಳಿಗೆ 5 ನಿದರ್ಶನಗಳನ್ನು ಕೊಡಿ. ಕರ್ಮಪದವನ್ನು ಬಯಸದೇ ಇರುವ ಧಾತುಗಳೇ ಅಕರ್ಮಕ ಧಾತುಗಳು. ನಾನು ಮಲಗಿದೆನು, ಅಲ್ಲಿ ಯಾವುದೇ ಕರ್ಮಪದವಿಲ್ಲ. ಮಲಗು ಅನ್ನುವುದಕ್ಕೆ ಕರ್ಮಪದ ಬೇಕಾಗಿಲ್ಲ, ಹಾಗಾಗಿ ಅದು ಅಕರ್ಮಕ ಧಾತು. ಅವನು ಬದುಕಿದನು, ಆಕಾಶ ಹೊಳೆಯುತ್ತಿದೆ ಇತ್ಯಾದಿ ಅಕರ್ಮಕ ಧಾತುಗಳಿಗೆ ಉದಾಹರಣೆ. ಮುಂದೆ ಕೊಟ್ಟಿರುವ ವಾಕ್ಯಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ. ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು. ಗಾಳಿಯು ಬೀಸುತ್ತಿದೆ. ಹಕ್ಕಿಗಳು ಚಿಲಿಪಿಲಿಗುಟ್ಟಿದವು. ಹಾಗೆಯೇ ರೈತನು ಹೊಲವನ್ನು ಉಳುತ್ತಾನೆ. ಇಲ್ಲಿ ಮೊದಲನೇದು ಸಕರ್ಮಕ, ಗಾಳಿಯು ಬೀಸುತ್ತಿದೆ ಅನ್ನೋದು ಅಕರ್ಮಕ, ಹಕ್ಕಿಗಳು ಚಿಲಿಪಿಲಿಗುಟ್ಟಿದವು ಅಕರ್ಮಕ, ರೈತನು ಹೊಲವನ್ನು ಉಳುತ್ತಾನೆ ಅನ್ನೋದು ಸಕರ್ಮಕ. ತುಂಬ ಸರಳವಾಗಿ ನಾವು ಇದನ್ನು ಗುರುತಿಸ್ಕೊಳ್ಬೇಕಾದ್ರೆ ಕೊನೆಯ ಕ್ರಿಯಾಪದಕ್ಕೆ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಳೋಣ, ಏನನ್ನು ಅಂಥೇಳಿ. ಹಾಕಿಕೊಂಡಾಗ ನಮಗೆ ಉತ್ತರ ಸಿಗುವಂತಿದ್ದರೆ, ಆ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಬರುವ ಹಾಗಿದ್ದರೆ ಅದು ಸಕರ್ಮಕ ಆಗಿರುತ್ತೆ. ಉದಾಹರಣೆಗೆ ಏನನ್ನು ಆಡಿದರು, ಆಟವನ್ನು ಆಡಿದ್ರು, ಉತ್ತರ ಬರುತ್ತೆ. ಏನನ್ನು ಬೀಸುತ್ತಿದೆ, ಗಾಳಿಯನ್ನು ಬೀಸುತ್ತಿದೆ ಉತ್ತರ ಅಲ್ಲ. ಏನನ್ನು ಬೀಸುತ್ತಿದೆ ತಪ್ಪಾಗತ್ತೆ, ಉತ್ತರ ಇಲ್ಲ, ಹಾಗಾಗಿ ಅದು ಅಕರ್ಮಕ. ಚಿಲಿಪಿಲಿಗುಟ್ಟಿದವು, ಏನನ್ನು ಚಿಲಿಪಿಲಿಗುಟ್ಟಿದವು, ಪ್ರಶ್ನೆಯೇ ತಪ್ಪು, ಹಾಗಾದಾಗ ಅದು ಅಕರ್ಮಕ. ಏನನ್ನು ಉಳುತ್ತಾನೆ, ಹೊಲವನ್ನು ಉಳುತ್ತಾನೆ. ಈ ರೀತಿಯಾಗಿ ನಾವು ಅಕರ್ಮಕ ಮತ್ತು ಸಕರ್ಮಕವನ್ನು ಸರಳವಾಗಿ ಗುರುತಿಸ್ಕೊಳ್ಬೋದು. ಮುಂದೆ ಗಮನಿಸಿ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಕರ್ತರಿ ಪ್ರಯೋಗ ವಾಕ್ಯದ ವಿಶೇಷತೆಯನ್ನು ತಿಳಿಸಿ. ಉತ್ತರ: ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದಕ್ಕೆ ಕರ್ತೃವಿನ ಲಿಂಗ ವಚನಗಳು ಬರುತ್ತವೆ. ಉದಾಹರಣೆ: ರಮೇಶನು ಪುಸ್ತಕವನ್ನು ಓದಿದನು. ಸೀತಾ ಹಾಡನ್ನು ಹಾಡಿದಳು. 2. ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು? 2 ಉದಾಹರಣೆ ಕೊಡಿ. ಉತ್ತರ: ಆಶೀರ್ವಾದ, ಹಾರೈಕೆ, ಅಪ್ಪಣೆ, ಆಜ್ಞೆ, ಸಮ್ಮತಿ ಇವುಗಳನ್ನು ಸೂಚಿಸುವ ಕ್ರಿಯಾಪದಗಳೇ ವಿದ್ಯಾರ್ಥಕ ಕ್ರಿಯಾಪದಗಳು. ಉದಾಹರಣೆಗೆ ನಿಮಗೆಲ್ಲ ಒಳ್ಳೆಯದಾಗಲಿ, ವಿದ್ಯಾರ್ಥಿಗಳು ಸಾಲಾಗಿ ಬನ್ನಿರಿ ಇತ್ಯಾದಿ. ಸಂಭವನಾರ್ಥಕ ಕ್ರಿಯಾಪದವನ್ನು ಸೂತ್ರ ಸಹಿತ ವಿವರಿಸಿ. ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವ ಪದಗಳೇ ಸಂಭವನಾರ್ಥಕ ಕ್ರಿಯಾಪದಗಳು. ಉದಾಹರಣೆ: ನಾಳೆ ಮಳೆ ಬಂದೀತು. ರಮೇಶನು ಪರೀಕ್ಷೆಯನ್ನು ಬರೆದಾನು. ಹೀಗೆ ಮುಂದೆ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಗಮನಿಸಿ, ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಉಂಟು ಮಾಡಲಿ. ಈ ವಾಕ್ಯದಲ್ಲಿರುವ ಕ್ರಿಯಾಪದ. ಸರಿಯಾದ ಉತ್ತರ ಯಾವುದು? ಉಂಟು ಮಾಡಲಿ. 2ನೇ, ಈ ಪದವು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ. ತಿನ್ನನು, ತಿನ್ನಲಿ, ತಿಂದಾನು, ತಿನ್ನುತ್ತಾನೆ. ಸರಿಯಾದ ಉತ್ತರ ತಿನ್ನನು. ಇದು ಈ ಗುಂಪಿಗೆ ಸೇರದ ಪದವಾಗಿದೆ. ಉತ್ಸಾಹ, ಉಪಮ, ಮಂದಾನಿಲ, ಲಲಿತ. ಇದರಲ್ಲಿ ರಗಳೆ, ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ. ಅದರ ಉಪಮ ಅನ್ನೋದು ಅಲಂಕಾರ, ಹಾಗಾಗಿ ಉತ್ತರ ಉಪಮ. ಎಳಸಿರ್ಪ ಈ ಪದದ ಅರ್ಥ. ಎಳಸಿರ್ಪ ಅಂದರೆ ಅರ್ಥ ಎಳೆಯದಾಗಿರುವ, ಮಿತಿಯಿಲ್ಲದ, ರುಚಿಯಾದ ಹಾಗೂ ಸುತ್ತುವರಿದಿರುವ. ಸರಿಯಾದ ಉತ್ತರ ಸುತ್ತುವರಿದಿರುವ.
ಕೆಲವು ಕಡೆಗಳಲ್ಲಿ ಎಳಸು ಅಂದರೆ ಎಳೆದಾಗಿರುವ ಅಂತಲೂ ಹೇಳ್ತಾರೆ. ಹಾಗೆಯೇ ಎಳಸಿರ್ಪ ಅಂದರೆ ಎಳಸಿ ಆವರಿಸಿ ಇರ್ತಕ್ಕಂತಹ ಅನ್ನುವ ಅರ್ಥವೂ ಇದೆ. ಹಾಗಾಗಿ ಸುತ್ತುವರಿದಿರುವ ಅನ್ನುವಂತಹ ಉತ್ತರ ಸರಿಯಾಗುತ್ತೆ. ಇನ್ನು ಕೊಟ್ಟಿರುವ ಪದಗಳಲ್ಲಿ ಅನುಸ್ವಾರ ವಿಸರ್ಗ ಸಹಿತ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ. ಸ್ವತಃ, ಸುಂದರ, ಬಹಳ ಸುಲಭವಾಗಿರುವುದು ಇದು. ಅನುಸ್ವಾರ ಮತ್ತು ವಿಸರ್ಗಗಳನ್ನು ಉತ್ತರವನ್ನು ನೋಡಿ. ಅಲ್ಲಿ ಅನುಸ್ವಾರ ಸಹಿತ ಅಕ್ಷರಗಳಿದ್ದಾವೆ, ಹಾಗೆಯೇ ವಿಸರ್ಗ ಸಹಿತ ಅಕ್ಷರಗಳಿದ್ದಾವೆ, ಗಮನಿಸಿ. ಹಾಗೆಯೇ ಮುಂದೆ ಕೊಟ್ಟಿರುವ ಪದಗಳಲ್ಲಿ ಅನುನಾಸಿಕ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ. ತುಂಬ ಸುಲಭ. ಅನುನಾಸಿಕ ಅಕ್ಷರಗಳು ನಮಗೆ ಗೊತ್ತಿದ್ದಾವೆ. ಯಾವುದು? ವರ್ಗದ 5ನೇ ಅಕ್ಷರಗಳು, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಅಲ್ಲಿ ಕೊಟ್ಟಿರುವುದನ್ನು ನೋಡ್ಕೊಳ್ತಾ ಹೋಗಿ ಉತ್ತರವನ್ನು ಗಮನಿಸಿ. ನಗರ ನ, ಮಧ್ಯ ಮ, ಪರಿಣಾಮ ಣ ಮತ್ತು ಮ, ಬಣ್ಣ, ನಿತ್ಯ, ಜನ, ಮನೆ ಇಲ್ಲೆಲ್ಲವೂ ಸಹ ಯಾವುದಿದೆ? ಅನುನಾಸಿಕ ಅಕ್ಷರಗಳನ್ನು ನೀಡಲಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಬೆಳಗಿನ ತಾಣ ಜಯಪುರ ಎಂಬ ಪಾಠಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಎಲ್ಲ ಪ್ರಶ್ನೆಗಳಿಗೆ ಸರಳ ಹಾಗೂ ನೇರವಾದಂತಹ ಉತ್ತರಗಳು. ಧನ್ಯವಾದ.